ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಹೊರಬಂದಿದ್ದಾರೆ ರಾಜಣ್ಣ ಪುತ್ರ ರಾಜೇಂದ್ರ. ಸಿಎಂ ಜೊತೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಿ ಹೊರಬಂದಿದ್ದಾರೆ. ಸಿಎಂ ಭೇಟಿ ಬಳಿಕ ರಾಜಣ್ಣ ಅವರನ್ನ ಭೇಟಿಗಾಗಿ ರಾಜೇಂದ್ರ ಅವರು ಕಾದಿದ್ದಾರೆ. ಸಿಎಂ ಭೇಟಿಯ ಸಂದರ್ಭದಲ್ಲಿ ನಡೆದ ಚರ್ಚೆಗಳ ಬಗ್ಗೆ ತಂದೆಗೆ ಮಾಹಿತಿಯನ್ನ ನೀಡಲಿದ್ದಾರೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಕುಳಿತಿದ್ದಾರೆ ರಾಜೇಂದ್ರ ಅವರು. ರಾಜೇಂದ್ರ ಎದುರು ರಾಜಣ್ಣ ಹೇಳಿಕೆಗಳಿಗೆ ಮುಖ್ಯಮಂತ್ರಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ರಾಜಣ್ಣ ಅವರು ನೀಡಿರುವಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಸೂಚನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಅವರು ತಮ್ಮ ಪುತ್ರನ ಮೂಲಕ ರಾಜೀನಾಮೆ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ರು. ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತಹ ರಾಜೇಂದ್ರ ಅವರು ಈಗ ಅಲ್ಲಿಂದ ವಾಪಸ್ ಆಗಿದ್ದಾರೆ. ತಮ್ಮ ತಂದೆಯನ್ನ ಭೇಟಿಯಾಗೋದಕ್ಕಾಗಿ ಈಗ ಕಾದಿದ್ದಾರೆ. ಏನೇನಾಯ್ತು ಮುಖ್ಯಮಂತ್ರಿಗಳ ಜೊತೆಗೆ ನಡೆದಂತಹ ಮೀಟಿಂಗ್ ಅಲ್ಲಂದ್ರೆ ಚರ್ಚೆಯ ಸಂದರ್ಭದಲ್ಲಿ ಅನ್ನುವಂಥ ವಿಚಾರವನ್ನ ಹೇಳೋದಿಕ್ಕಾಗಿ ಈಗ ಕಾದಿದ್ದಾರೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಕುಳಿತಿದ್ದಾರೆ ರಾಜೇಂದ್ರ ಅವರು. ರಾಜೇಂದ್ರ ಎದುರು ರಾಜಣ್ಣ ಹೇಳಿಕೆಗಳಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಅಂತ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ರಾಜಣ್ಣ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಚರ್ಚೆಯ ಬಳಿಕ ರಾಜಣ್ಣ ರಾಜೀನಾಮೆಯ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಹೊರಬೀಳುತ್ತೆ. ಹೈಕಮಾಂಡ್ ಸೂಚನೆ ರಾಜೀನಾಮೆ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕಚೇರಿಗೆ ಈಗ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಲ್ಲಿಬ್ರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ರಾಜಣ್ಣ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕಡೆಯಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಈಗ ರಾಜಣ್ಣ ಅವರಿಂದ ರಾಜೀನಾಮೆ ಕೂಡ ಕೊಟ್ಟಾಗಿದೆ. ಅದರ ಅಂಗೀಕಾರ ಆಗ್ಬೇಕಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಡೆವಲಪ್ಮೆಂಟ್ಸ್. ಏನೇನು ಆಗ್ತಾ ಇದೆ ಈ ಕ್ಷಣದಲ್ಲಿ? ಮಧುಕರ್, ಸದ್ಯಕ್ಕೆ ಸಿಎಂ ಆಡಳಿತ ಪಕ್ಷದ ಮೊಗಸಾಲೆಯ ತಮ್ಮ ಕೊಠಡಿಯಲ್ಲಿ ಇದ್ದಾರೆ. ಈಗ ಕೊಠಡಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ರಾಜಣ್ಣ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಖುದ್ದು ದೂರವಾಣಿ ಮೂಲಕ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ರಾಜಣ್ಣ ಅವರು ಬೆಳಗ್ಗೆನೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಅವರು 2 ದಿನಗಳ ಹಿಂದೆಯೇ ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ಕ್ಲಾರಿಟಿ ಕೊಡ್ಬೇಕಾಗಿದೆ. ಒಂದು ಕಡೆ ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ವಿಪಕ್ಷಗಳು ರಾಜಣ್ಣ ಅವರ ರಾಜೀನಾಮೆ ಕೊಟ್ಟಿದ್ದಾರಾ ಇಲ್ವಾ, ರಾಜಣ್ಣ ಅವರು ಸಚಿವರಾಗಿ ವಿಧಾನಸಭೆಯಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಹೇಳಿ ಎನ್ನುವಂತ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಈ ನಡುವೆ ಒಂದಷ್ಟು ಬೆಳವಣಿಗೆಗಳು ಸಿಎಂ ಕೊಠಡಿಯಲ್ಲಿ ನಡೀತಾ ಇದೆ. ಪರಮೇಶ್ವರ್ ಸುಮಾರು ಒಂದು ಅರ್ಧ ತಾಸು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಹೋದ್ರು. ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಸಿಎಂ ಚೇಂಬರ್ಗೆ ಬಂದು 10 ರಿಂದ 15 ನಿಮಿಷಗಳ ಕಾಲ ಅವ್ರ ಜೊತೆ ಒಂದು ಮಾತುಕತೆ ಕೂಡ ನಡೆಸಿದ್ರು. ಅವರು ಕೂಡ ಒಂದ್ ರೀತಿ ಬೇಸರದಿಂದಲೇ ಸಿಎಂ ಚೇಂಬರ್ ನಿಂದ ಹೊರಗಡೆ ಬಂದಿದ್ದಾರೆ. ಅಂದ್ರೆ ಈ ಬೆಳವಣಿಗೆ ಅವ್ರಿಗೂ ಕೂಡ ಒಂದ್ ರೀತಿ ಶಾಕಿಂಗ್ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಚೇಂಬರ್ಗೆ ಬಂದಿದ್ದಾರೆ. ಬೆಳಿಗ್ಗೆ ಪ್ರಸ್ತಾಪವನ್ನ ಅಂದ್ರೆ ಈ ಪ್ರಶ್ನೆಯನ್ನ ಎತ್ತಿದ್ವಿ. ಅಂದ್ರೆ ಮತದ ಪಟ್ಟಿ ಪರಿಷ್ಕರಣೆಗೆ ಸಂದರ್ಭಪಟ್ಟಂಗೆ ರಾಹುಲ್ ಗಾಂಧಿ ಅವರೇ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲರೂ ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ರಾಜರು ನಮ್ಮ ಅಧಿಕಾರಿಗಳದ್ದು ತಪ್ಪಿದೆ, ನಮ್ಮದು ತಪ್ಪಿದೆ ಅನ್ನುವಂತ ಮಾತನಾಡ್ತಿದ್ದಾರೆ ಅನ್ನೋದಕ್ಕೆ ಅವರ ಉತ್ತರ ಇದಾಗಿತ್ತು. ಇದನ್ನ ಸಿದ್ದರಾಮಯ್ಯನವರು ಹಾಗೂ ಹೈಕಮಾಂಡ್ ಗಮನಿಸುತ್ತೆ, ಹೈಕಮಾಂಡ್ನವರು ನೋಡ್ಕೊಳ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ರು. ಅಂದ್ರೆ ಈ ವಿಚಾರ ಹೈಕಮಾಂಡ್ನವರು ನೋಡ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಅದೇ ಮಾತನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಈಗ ರಾಜೀನಾಮೆ ಅಂಗೀಕಾರ ಆಗ್ಬೇಕು ಅಂದ್ರೆ ಸಿಎಂ ಅದನ್ನ ತೀರ್ಮಾನ ತೆಗೆದುಕೊಳ್ಬೇಕು. ಹೀಗಾಗಿ ಸಿಎಂ ಡಿಸಿಎಂ ಜೊತೆಗೆ ಒಂದು ಚರ್ಚೆ ನಡೀತಾ ಇದೆ. ಈಗ ಅವರಿಗೆ ರಾಜೀನಾಮೆಯನ್ನ ಒಪ್ಕೊಂಡು ಅನುಮೋದನೆ ಮಾಡಬೇಕಾ ಅಥವಾ ಹೈಕಮಾಂಡ್ ಏನಾದ್ರೂ ಕನ್ವಿನ್ಸ್ ಮಾಡುವುದಕ್ಕೆ ಸಾಧ್ಯ ಇದೆಯಾ ಇಲ್ವಾ, ಅಥವಾ ಹೈಕಮಾಂಡ್ ನ ಕನ್ವಿನ್ಸ್ ಮಾಡ್ಲಿಕ್ಕೆ ಮುಂದಾದ್ರೆ ಆಗಬಹುದಾದಂತ ಬೆಳವಣಿಗೆಗಳೇನು, ಈ ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಸಿಎಂ ಕೊಠಡಿಯಲ್ಲಿ ಒಂದ್ ರೀತಿ ರಾಜಣ್ಣ ರಾಜೀನಾಮೆಯ ಚರ್ಚೆಗಳು ಮತ್ತು ಆ ರೀತಿಯಾದಂತಹ ಒಂದು
ಹೈಡ್ರಾಮಾ ಏನಿದೆ ಅದು ಮುಂದುವರಿದ ಭಾಗವಾಗಿ ಸಿಎಂ ಈಗ ಡಿಸಿಷನ್ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸದನದ ಒಳಗೂ ಕೂಡ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಒಂದ್ ಕಡೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನದ ಭಾಗವಾಗಿಯೂ ಬೆಳಗ್ಗೆ ಕರೆ ಬಂದಾಗ ಮುಖ್ಯಮಂತ್ರಿಗಳು ಇಲ್ಲ ನಾನು ಮಾತನಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರಂತೆ. ಆದ್ರೆ ಹೈಕಮಾಂಡ್ ಅದನ್ನ ಯಾವ್ದು ಒಪ್ತಾ ಇಲ್ಲ. ಯಾವುದೇ ಮಾತುಕತೆಗಳ ಅವಶ್ಯಕತೆ ಇಲ್ಲ, ತಕ್ಷಣಕ್ಕೆ ಅವರು ರಾಜೀನಾಮೆ ಪಡಿಬೇಕು ಅನ್ನುವಂತ ಸೂಚನೆ ಹೈಕಮಾಂಡ್ ನಿಂದಲೂ ಬಂದಿದೆ ಅನ್ನುವಂತ ಮಾಹಿತಿ ಇದೆ ಮಧುಕರ್. ಹಾಗಾಗಿ ಇದು ಇಷ್ಟು ಸೀರಿಯಸ್ ಆಗಿದೆ ಮತ್ತು ಇಷ್ಟು ಗಂಭೀರ ಆಗ್ಲಿಕ್ಕೂ ಕೂಡ ಅದೇ ಕಾರಣ. ಜೊತೆಗೆ ಇದು ರಾಹುಲ್ ಗಾಂಧಿಗೆ ತಲುಪಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದ ವಿಚಾರಕ್ಕೆ ವ್ಯತಿರಿಕ್ತವಾಗಿ ರಾಜಣ್ಣ ಅವರು ಮಾತನಾಡಿದ್ರು. ಆ ಕಾರಣದಿಂದಾಗಿ ರಾಜೀನಾಮೆ ಪಡೆಯದೇ ಹೋದ್ರೆ ರಾಹುಲ್ ಗಾಂಧಿ ಅವರ ಅಗೇನೆಸ್ಟ್ ಮಾತನಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದುಕೊಳ್ಬಹುದು, ಏನೂ ಆಗಲ್ಲ, ಆಕ್ಷನ್ ಆಗಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ನಲ್ಲೇ ಶುರುವಾಗುತ್ತೆ. ಅದು ರಾಹುಲ್ ಗಾಂಧಿಗೂ ಕೂಡ ಹಿಂದೆ ಅಂದ್ರೆ ಅವರಿಗೂ ಹಿನ್ನಡೆ ಆಗಬಹುದಾದಂತಹ ಪರಿಸ್ಥಿತಿ. ಆ ಕಾರಣಕ್ಕಾಗಿ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡಿಲೇಬೇಕು ಅನ್ನುವಂತ ಸೂಚನೆ ಹೈಕಮಾಂಡ್ ನಿಂದ ಬಂದಿದೆ. ಹಾಗಾಗಿ ಇವಾಗ ಸಿಎಂ ಚೇಂಬರ್ ನಲ್ಲಿ ಚರ್ಚೆಗಳು ನಡೆದಿದ್ದಾವೆ. ಈಗ ಅದನ್ನ ಅಂಗೀಕರಿಸ್ತಾರ ಸಿಎಂ, ಅಂಗೀಕರಿಸಿ ಅದನ್ನ ಸದನಕ್ಕೆ ಹೇಳ್ತಾರೆ. ಯಾಕಂದ್ರೆ ಸದನ ನಡೀತಾ ಇರುವಾಗ ವಿಪಕ್ಷಗಳು ಕೇಳುವಾಗ ಸಿಎಂ ಹೇಳಲೇಬೇಕಾದಂತ ಪರಿಸ್ಥಿತಿ ಹೋಗುತ್ತೆ. ಆ ಕಾರಣಕ್ಕಾಗಿ ಈಗ ಸಿಎಂ ಚೇಂಬರ್ ನಲ್ಲಿ ಒಂದು ಸಭೆ ನಡೀತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸಿಎಂ ಕೊಠಡಿಗೆ ಆಗಮಿಸಿದ್ದಾರೆ ಮಧುಕರ್. ಅಂದ್ರೆ ಮಾರುತೇಶ್, ಹೈಕಮಾಂಡ್ ಜೊತೆಗೂ ಕೂಡ ಹಾಗಾದ್ರೆ ಸಿಎಂ ಮಾತಾಡಿದಾರ? ರಾಜಣ್ಣ ಅವರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನಗಳು ಅವ್ರ ಕಡೆಯಿಂದ ಆಗ್ತಾ ಇದೆಯಾ ಹಾಗಾದ್ರೆ? ಅಲ್ಲ, ಹೈಕಮಾಂಡ್ ನಿಂದ ಕರೆ ಬಂದಾಗ ಸಿದ್ದರಾಮಯ್ಯನವರು ಇಲ್ಲ ನಾನು ಮಾತನಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ಅದನ್ನ ಒಪ್ಪಲಿಕ್ಕೆ ತಯಾರಿಲ್ಲ. ಇದು ರಾಜಣ್ಣ ಅವರ ಹೇಳಿಕೆಗಳು ಮತ್ತು ಅವರ ನಡವಳಿಕೆಗಳು ಪದೇ ಪದೇ ಪಕ್ಷದ ವಿರುದ್ಧ, ಪಕ್ಷದ ಶಿಸ್ತಿನ ಮೀರಿ ಅವರು ಮಾತನಾಡುವಂತದ್ದು, ಈ ತರದ್ದು ಎಲ್ಲಾ ನಡೆದಿದ್ದಾವೆ. ಆಮೇಲೆ ಹೈಕಮಾಂಡ್ಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.